ಆತ್ಮೀಯ H16 ವೀಕ್ಷಕರೇ, ನಾನು ನಿಮ್ಮವ ಎಂ.ಐ. ಅಥವಾ ಮಲ್ಲಪ್ಪ ಜೋತವರು. ಆದಮೇಲೆ ಇವತ್ತೊಂದಿಷ್ಟು ನಮ್ಮ ಸಮಾಜದ ಕುರಿತಾಗಿ ಒಂದಿಷ್ಟು ಚರ್ಚೆ, ಅದರಲ್ಲೂ ಮುಖ್ಯವಾಗಿ ಜಂಗಮ ಸಮುದಾಯದ ಬಗ್ಗೆ. ನಿಜವಾಗಿಯೂ ಜಂಗಮರು ಬೇಡೋ ಒಂದು ವೃತ್ತಿಯನ್ನು ಮಾಡಿಕೊಂಡು, ವೃತ್ತಿ ಅನ್ನೋಕ್ಕಿಂತಲೂ ವಂಶ ಪಾರಂಪರ್ಯದ ಬಂದಂಥದ್ದು. ಬೇಡುವ ಅಂತಂದ್ರೆ ಪೂಜೆ ಮಾಡೋದಕ್ಕಾಗಿ ಅಥವಾ ಒಂದು ಪೂಜೆಯ ಸಂಸ್ಕಾರಗಳನ್ನು ಮಾಡಿಸೋದಕ್ಕಾಗಿ ಅಥವಾ ಪೂಜೆಯನ್ನು ಮನೆ ಉದ್ಯೋಗನ್ನಾಗಿ ಮಾಡಿಕೊಂಡ ಕಾರಣಕ್ಕಾಗಿ ಸಮಾಜದ ಉನ್ನತ ಸ್ಥಾನದಲ್ಲಿ ಇದ್ದಂತಹ ಒಂದು ಲಿಂಗಾಯತ ಅಥವಾ ವೀರಶೈವರಲ್ಲಿ ವಿಶೇಷವಾಗಿ ಗೌರವಿಸಲ್ಪಡುವ ಜಂಗಮರು ಬೇಡುವ ಕೆಲಸವನ್ನು ಮಾಡ್ತಾರೆ. ಅದರಲ್ಲಿ ಎರಡು ಮಾತಿಲ್ಲ. ಬೇಡುವುದು ಅಂತಂದ್ರೆ ಭಿಕ್ಷೆ ಅಂತಂತೀವಿ. ಆದರೆ ಇವರು ಬೇಡುವ ಭಿಕ್ಷೆಗೂ ಒಬ್ಬ ಭಿಕ್ಷುಕ ಹಸಿವಿಗಾಗಿ, ಬಡತನಕ್ಕಾಗಿ, ಜಾತಿ ನೆಲೆಗಟ್ಟಿನಲ್ಲ ಬೇಡುವ ಭಿಕ್ಷುಕ ಭಾಳ ಅಂತರದನ್ನು ನಮಗೂ ನಿಮಗೆ ಗೊತ್ತಿದ್ದ ವಿಷಯ. ನಾವು ವಾಸ್ತವವಾಗಿ ನೋಡ್ತಾ ಇರ್ತೀವಿ ಅದನ್ನು. ಯಾಕಂದರೆ ಒಬ್ಬ ಕೆಳಜಾತಿಯ ಒಬ್ಬ ವ್ಯಕ್ತಿ ಭಿಕ್ಷೆ ಬೇಡಿದರೆ ನಾವು 5 ಪೈಸನೋ 10 ಪೈಸನಿಗೆ ಹೋಗ್ಯದ ರೂಪಾಯೋ 2 ರೂಪಾಯೋ 3 ರೂಪಾಯೋ ಅಂತ ಎಲ್ಲ ನೀಡ್ತಿರ್ತೀವಿ. ಅದು ಮನೆಯಲ್ಲಿ ಉಳಿದಂಥ ತಂಗಳ ಹಬ್ಬಗಳು ಅಂಥವು ಕೊಡ್ತಾ ಇರ್ತೀವಿ ಈ ಭಿಕ್ಷುಕರಿಗೆ. ಮತ್ತು ಇತ್ತೀಚೆಗೆ ಅದನ್ನು ಸರ್ಕಾರ ಕಡಿಮೆ ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡ್ತಾರೆ. ಆದರೆ ಇದನ್ನು ನಾವು ಈ ನಮ್ಮ ಜಂಗಮರಿಗೆ ಈ ರೀತಿಯಾಗಿ ನಾವು ಮಾಡಲಿಕ್ಕೆ ಸಾಧ್ಯವಿಲ್ಲ. ಕನಸಿನಲ್ಲೂ ಸಹ ವಿಚಾರ ಮಾಡೋಂಥ ವಿಷಯ. ಯಾಕಂದರೆ ಅವರನ್ನು ನಾವು ಒಬ್ಬ ನಡೆದಾಡುವ ದೇವರು ಅಂತೇಳಿ ನಮ್ಮ ಸಮುದಾಯ, ವೀರಶೈವ ಸಮುದಾಯ ಆಯಿತು, ಜೊತೆ ನಮ್ಮ ಲಿಂಗಾಯತ ಸಮುದಾಯ ಆಯಿತು, ಅವ್ರನ್ನ ಗೌರವಿಸುವಂಥದ್ದು. ಇವನ್ ಬೇರೆ ಬೇರೆ ಸಮುದಾಯದವರು ಸಹಿತ ಅವ್ರನ್ನ ಗೌರವಿಸ್ತಾರೆ.